ಪಾಯ ಗಟ್ಟಿ ಆದ್ರನ ಬಿಲ್ಡಿಂಗು ಗಟ್ಟಿ ಆಗ್ತೈತಿಲ್ರಿ. ಹಂಗ ಗಿಡದ ಬುಡ ಗಟ್ಟಿ ಆದ್ರ ಮ್ಯಾಲಿಂದ ಹೂವು, ಕಾಯಿ, ಹಣ್ಣು ಎಲ್ಲಾ ಗಟ್ಟಿ ಆಗ್ತೈತಿ. ಎಷ್ಟ್ ಮಂದಿ ಹಳಬ್ರಿಗೆ ಹಿರ್ಯಾರಿಗ್ ಕೇಳಿದ್ರು ಒಂದ ಉತ್ತರ ಬರಾತೈತಿ. ನಮ್ ಕಾಲ್ದಾಗ ಇಷ್ಟ್ ಕೀಡಿದು ರೋಗದ್ದು ಹಾವಳಿ ಇರ್ಲಿಲ್ ಬಿಡ್ರಿಪಾ. ಈಗೇನ್ರಿ ದಿನಕ್ಕೊಂದ್ ಹಂಗ ಹೊಸಾದ್ ತಗೊಂಡ್ ಬರೋದು ಹೊಡ್ಯೋದು ಆಗೈತಿ. ತಿಳಿಲಾರದ್ ವಿಷಯ ಏನಂದ್ರ ಈಗ್ಯಾಕ್ ಈ ಕೀಡಿ ಮತ್ತ್ ರೋಗ ಹೆಚ್ಚಿಗೆ ಆದ್ವು? ಇನ್ನೂ ಮಜಾ ಏನಂದ್ರ ಅವ್ರಿಗೇನ್ರ ಕೀಡಿ ಎಣ್ಸಾಕ್ ಬರ್ಲಿಲ್ಲನು ಅವಾಗಂತ. ಅಕಸ್ಮಾತ್ ಎಣ್ಸಾಕ್ ಬಂದಿಲ್ಲ ಅನ್ನೋದಾದ್ರೂ ಇನ್ನೂ ಬೇರೆ ಏನೈತ್ರಿಪ್ಪ, ಗಿಡಕ್ಕೇನಾರ ತಾಕತ್ತಿತ್ತನು ಆ ಕಿಡಿನ್ ನಿಭಾಯಿಸೋದ? ಇಂಥ ಒಂದ್ ತಾಕತ್ ಎಲ್ಲಾ ಜೀವಿಗೂ ಕೊಟ್ಟಿರ್ತೈತ್ರಿ ಪ್ರಕೃತಿ. ಅದಕ್ಕ ಪ್ರತಿರೋಧಕ ಶಕ್ತಿ ಅಥವಾ ಇಂಗ್ಲಿಷ್ನ್ಯಾಗ ಇಮ್ಯೂನ್ ಪವರ್ ಅಂತ ಹೇಳಿ ಕರೀತಾರ. ಹಿಂಗಾಗೆ ರೊಟ್ಟಿ ತಿಂದ್ ಮನುಷ್ಯ ಗಟ್ಟಿ ಅಂತಾರ, ಗುಳ್ಗಿ ನುಂಗಿದ್ ಮನುಷ್ಯ ಜೊಟ್ಟಿ ಅಂತಾರ. ನೀವ್ ನೋಡ್ರಿ ಬಿಡಾಡಿ ದನಗಳು ಯಾ ಇಂಜೆಕ್ಷನ್ ಇಲ್ಲ, ವ್ಯಾಕ್ಸಿನ್ ಇಲ್ಲ, ಔಷಧ ಇಲ್ಲ, ಏನಿಲ್ದ ಆರಾಮ್ ಅಡ್ಡಾಡತಾವಿಲ್ರಿ. ಹಳಸಿದ್ ತಿಂದ ನಾಯಿಗಳು ಹಸನ ಅದಾವ. ಗುಡ್ಡದ ಮೇಲಿನ ಬೆಳಿ ಯಾ ಟಾನಿಕ್ ಇಲ್ಲ, ಗೊಬ್ಬರ ಇಲ್ಲ, ಆದ್ರೂ ಹೆಂಗ್ ಕಳಿಯೈತಿ. ಆದ್ರ ಹೊಲ್ದಾನ್ ಬೆಳಿ ದಿನಕ್ಕೊಂದ್ ಸ್ಪ್ರೇ, ವಾರಕ್ಕೊಂದ್ ಟ್ರೇ ಹಿಡ್ಕೊಂಡ ಹೋಗೋದಾಗೈತಿ.